ಸಾರಿ ತಮ್ಮ ಜವಾಬ್ದಾರಿನ ನಿರ್ವಹಿಸಿದ್ದಾರೆ. ಹಾಗೂ ಇವ್ರ ಜೊತೆಗೂಡಿ ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಶಾಸಕರಾದಂಥ ಈ ಹಿರಿಯ ಇಬ್ಬರು ತಗೊಳ್ತಾರೆ. ಈ ಪತ್ರಿಕೆಯಲ್ಲಿ ಕೆಟ್ಲಾಬಾಡ್ ಅವರು, ನಮ್ಮ ಮುಖಂಡರಾದಂಥ ಯಶವಂತರಾವ್ ಜಾಧವ್ ಅವರು, ಈ ಶಿಕ್ಷಕರ ಕ್ಷೇತ್ರದ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಮಾಜಿ ನಮ್ಮ ರಾಜ್ಯದೊಳಗೆ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ರಚನೆ ಆದ ನಂತರ 1 ವರ್ಷಗಳ ಅವಧಿಯೊಳಗೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ತಪ್ಪು ನಿರ್ಣಯಗಳನ್ನು ಕೈಗೊಂಡು ಶಿಕ್ಷಣ ಕ್ಷೇತ್ರವನ್ನೇ ಇವತ್ತು ಹಾಳು ಮಾಡಿದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಇದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ. ಆಳಲಿಕ್ಕೆ ಇವರು ಪ್ರಮುಖ ಪಾತ್ರ ತಾಳಿದರು. ಏನೇನು ತಪ್ಪು ನಿರ್ಣಯ ಕೈಗೊಂಡಿದಾರ ಭಾಳ ಲಿಸ್ಟ್ ಹೊಡೆದಷ್ಟು. ಕೆಲವೊಂದನ್ನ ನಿಮ್ಮೆಲ್ಲರ ಗಮನಕ್ಕೆ ಮಾಹಿತಿಗಾಗಿ ನಾನು ಹೇಳಕ್ಕೆ ಬಯಸ್ತೇನೆ. ಮೊದಲನೇದು ಕೈಗೊಂಡಂತ ತಪ್ಪು ನಿರ್ಣಯ, ಸರ್ಕಾರ ಅಧಿಕಾರಕ್ಕೆ ಬಂದು 1 ತಿಂಗಳೊಳಗಾಗಿ ಅಧಿಕಾರ ವಹಿಸಿದ ತಕ್ಷಣ ಚಾಲು ಮಾಡಿಬಿಟ್ರು. ಶಾಲಾ ಪಠ್ಯಕ್ರಮವನ್ನು ಬದಲಾಯಿಸ್ತೀವಿ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಶಾಲಾ ಪಠ್ಯಕ್ರಮವನ್ನ ನಾವು ಅದನ್ನು ಬದಲಿ ಮಾಡ್ತೀವಿ ಅಂತ ಕೂಡ ಪ್ರಾರಂಭ ಮಾಡಿದ್ರು. ನಮಗೆಲ್ಲ ಗೊತ್ತಿದ್ದ ಹಾಗೆ ವಿಶೇಷವಾಗಿ ಪಠ್ಯಕ್ರಮದೊಳಗೆ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು. ಅದು ಶಿಕ್ಷಣ ತಜ್ಞರಿಗೆ ಬಿಟ್ಟಂತ ವಿಚಾರ, ಶಿಕ್ಷಣ ಇಲಾಖೆಗೆ ಬಿಟ್ಟಂತ ವಿಚಾರ. ಆದರೂ ಕೂಡ ಅಧಿಕಾರ ವಹಿಸಿಕೊಂಡು ತರಾತುರಿಯೊಳಗೆ ಪ್ರಮುಖವಾಗಿ 6ನೇದಿಂದ ಹಿಡಿದು 10ನೇ ತರಗತಿವರೆಗೆ 6ರಿಂದ 10ನೇ ತರಗತಿವರೆಗೆ ಇರತಕ್ಕಂಥ ಪಠ್ಯಕ್ರಮವನ್ನು ಬದಲಾವಣೆ ಮಾಡಲಿಕ್ಕೆ ಕೈ ಹಾಕಿದೆ. 10